ಹೌದಾ? ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ಸೌಮ್ಯ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪಾರ್ಕಿಗೆ ಬಂದಿದ್ದೆ, ವಾಕಿಂಗ್ಗೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಬೇಗ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ಅಪ್ಡೇಟ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಇದೇ ರೀತಿ ನೋಡ್ತಾ ಇರಿ. ವಾಕಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದಾಯಿತು. ಇವಾಗ ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆ ವಾಟರ್ನ ಕುದಿಸಿ ಕುಡಿತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗನ ಫೇವ್ರೇಟ್ ಕೂಡ. ಹಾಗಾಗಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ಅದಕ್ಕೆ ಮೊದಲು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ವಾಶ್ ಮಾಡಿ ಕೂಗೋಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಕಡಲೆ ಬೀಜ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆ ಬೀಜ ಫಸ್ಟ್ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ನೆಕ್ಸ್ಟು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು 2-3 ಚಮಚದಷ್ಟು ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡು ಅದರ ರಸನೂ ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಚಿಟಿಕೆಯಷ್ಟು ಬೆಲ್ಲ, ಆಮೇಲೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ನೀಟಾಗಿ ಬೇಯಿಸ್ಕೊಂಡ್ರೆ ಗೊಜ್ಜು ರೆಡಿ. ಘಮ ಘಮ ಅಂತ ತುಂಬ ಫ್ಲೇವರ್ಫುಲ್ ಆಗಿರೋವಂಥ ಪುಳಿಯೋಗರೆ ರೆಡಿ. ನನ್ನ ಮಗನಿಗಂತೂ ಇದು ಆಲ್ ಟೈಮ್ ಫೇವ್ರೇಟು. 3 ಟೈಮ್ ಕೊಟ್ಟರು ಕೂಡ ತಿಂತಾನೆ. ಹಾಗಾಗಿ ಪುಳಿಯೋಗರೆ ಮಾಡಿ ಅಮ್ಮ ಅಂತ ಕೇಳಿ ಮಾಡಿಸ್ಕೊಂಡಿದ್ದಾನೆ ಇವತ್ತು. ತುಂಬಾ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಮತ್ತು ಸ್ಪೈಸಿಯಾಗಿ ಸೂಪರಾಗಿ ಬಂದಿತ್ತು. ನಿಮ್ಮ ಮನೆಗಳಲ್ಲಿ ಪುಳಿಯೋಗರೆ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಗೊಜ್ಜಿಗೆ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ. ಸ್ಕೂಲ್ಗೆ ಕೂಡ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು. ಸೊ ಯಾವ ರೀತಿ ಇದೆ ಅಂತ ಕೇಳೋಣ. ಹೆಂಗೈತೆ ನಿಂದು ಫೇವ್ರೇಟ್ ಪುಳಿಯೋಗರೆ? ಹೌದಾ? ಯಮ್ಮಿ ಆಗಿತ್ತಾ? ಥ್ಯಾಂಕ್ ಯು. ಯಾವಾಗಲೂ ಏನು ತಿಂಡಿ ಮಾಡೋದು ಅಂದರೆ ಪುಳಿಯೋಗರೆ ಮಾಡಿ ಅಮ್ಮ ಅಂತಲೇ ಕೇಳ್ತಾ ಇರ್ತಾನೆ. ಸೊ ಅಷ್ಟೊಂದು ಇಷ್ಟ ಅವನಿಗೆ. ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ರೆಡಿ ಆಗ್ತಾ ಇದ್ದಾನೆ. ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕು. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. ಹಾಯ್. ಸೊ ನನ್ನ ಮಗನಿಗೋಸ್ಕರ ಅಂತ ಸ್ಮೂತಿ ರೆಡಿ ಮಾಡಿದ್ನಲ್ವಾ, ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಟೇಸ್ಟು ಕೂಡ ಸೂಪರಾಗಿ ಬಂದಿದೆ. ಯಾವುದೇ ರೀತಿ ಶುಗರ್ನ ಆ್ಯಡ್ ಮಾಡಿಲ್ಲ ನಾನು. ಬರೀ ಫ್ರೂಟ್ಸು ಮತ್ತು ನಟ್ಸು, 1-2 ಡೇಟ್ಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ಕೂಡ ಕೊಡಿ. ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಮ್ಯಾಂಗೋ ಇದ್ದೇ ಇರುತ್ತೆ. ಮಸ್ಟ್ ಟ್ರೈ ಮಾಡಿ. ನೀವು ಕೂಡ ಟೇಸ್ಟ್ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಸ್ವಲ್ಪ ಆಚೆ ಹೋಗೋದಿದೆ, ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇಲ್ಲಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇದೇ ರೀತಿ ನೋಡ್ತಾ ಇರಿ, ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿದಿದೆ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಪಾತ್ರೆಗಳೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಇಟ್ಟಿದ್ದಾಯಿತು. ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು. ಸ್ವಲ್ಪ ಇದೆಲ್ಲ ಒಣಗೋದಂಗೆ ಆಗ್ತಾ ಇದೆ ಗಿಡಗಳು, ಹಾಗಾಗಿ ಸ್ವಲ್ಪ ನೀರೆಲ್ಲ ಹಾಕಿದ್ದೀನಿ. ಎಲೆಗಳೆಲ್ಲ ಯಾಕಷ್ಟು ಒಂಥರ ಡ್ರೈ ಆದಂಗೆ ಕಾಣಿಸ್ತಾ ಇದೆ. ನೀರೆಲ್ಲ ಹಾಕಿದ್ದಾಯಿತು. ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಅಡುಗೆ ಮಾಡೋಣ ಅಂತ, ಸಾಂಬಾರು ಮಾಡೋಣ, ಮತ್ತು ತೊಂಡೆಕಾಯಿ ಇದೆ, ಅದನ್ನು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟು 1 ಕಪ್ಪಷ್ಟು ಬೇಳೆ ತೊಗೊಂಡು ತೊಗರಿಬೇಳೆನ ವಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ, 2 ಹಸಿಮೆಣ್ಸಿನ್ಕಾಯಿ ಮತ್ತು 1-2 ಈರುಳ್ಳಿ ಮತ್ತು 1-2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಇದನ್ನು 1-2-3 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಳ್ಳಿ, ಬೇಳೆ ಬೇಗ ನೀಟಾಗಿ ಬೇಯುತ್ತೆ ಅಂತ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2-3 ವಿಷಲ್ ಕೂಗಿಸ್ಕೊಳ್ಳೋಣ. ನೆಕ್ಸ್ಟ್ ಈ ಕಡೆ ಪಲ್ಯ ಮಾಡೋದಕ್ಕೆ ತೊಂಡೆಕಾಯಿಗಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ದಾಗಿದೆ. ಇದನ್ನು ಸ್ವಲ್ಪ ಮತ್ತಲ್ಲಿ ಮಸ್ಕೊಂಡು ಅದಕ್ಕೆ ಸಿಂಪಲ್ ಆಗಿರೋ ಅಂಥ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, 1 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು,
1 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊತೀನಿ, ಮನೇಲೇ ಮಾಡಿರೋವಂಥದ್ದು. ಬೇಳೆ ಜೊತೆನೇ ಕುಗ್ಗಕ್ಕೆ ಹಾಕೋಕ್ಕಿಂತ ಇವಾಗ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ, ಈ ಒಗ್ಗರಣೆಗೆ ಹಾಕೋವಾಗ ಸಾಂಬಾರ್ ಪೌಡರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಲಿ ಹುರಿದು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟು ಸೂಪರಾಗಿ ಬರುತ್ತೆ. ಫ್ರೈ ಎಲ್ಲ ಆಗಿದೆ. ಇವಾಗ ಸಾಂಬಾರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಎಲ್ಲ ಕಡ್ದಿದ್ದೀವಲ್ವ ಅದರಲ್ಲಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರನ್ನ ತೋರಿಸಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಅನ್ನಕ್ಕೆಲ್ಲ ಟ್ರೈ ಮಾಡಿ ನೋಡಿ. ಇವಾಗ ತೊಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಪೌಡರ್ ರೆಡಿ ಮಾಡ್ಕೊಬೇಕು. ಅದಕ್ಕೆ ಕಡಲೆ ಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡ್ಕೊಬೇಕು. ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 2ರಿಂದ 3 ತೊಗೊಳ್ಳಿ. ನಿಮಗೆ ಎಷ್ಟು ಸ್ಪೈಸಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ, ಸೀದೋಗುತ್ತೆ. ಹಂಗಾಗಿ ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ಆರಿಸಿ ನಾವು ಡ್ರೈ ಆಗಿ ರುಬ್ಕೊಂಬರೋಣ. ಕಾಳೆಲ್ಲ ಆರಿದೆ. ಇವಾಗ ಇದನ್ನು ತರಿಯಾಗಿ ರುಬ್ಕೊಂಬರೋಣ. ಇದೇ ರೀತಿ ತರಿಯಾಗಿ ರುಬ್ಕೊಳ್ಳಿ, ರಫ್ ಆಗಿ. ತೊಂಡೆಕಾಯಿನ ಬೇಯಿಸಿ ಎತ್ಕೊಂಡಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಕರಿಬೇವು. ಇವಾಗ ಬೇಯಿಸಿರೋ ತೊಂಡೆಕಾಯಿನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸ್ಕೊಂಡಾಗಿದೆ. ಫ್ರೈ ಮಾಡಿಕೊಂಡು ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ತೊಂಡೆಕಾಯಿ ಪಲ್ಯನ ರೆಡಿ ಮಾಡಿದ್ದೀವಿ. ನೀವು ಕೂಡ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಕುಕ್ಕಿಂಗ್ ಎಲ್ಲ ಮಾಡಿದ್ದಾಯಿತು. ಇವಾಗ ಊಟ ಮಾಡ್ತಾ ಇದ್ದೀವಿ. ವೈಟ್ ರೈಸು, ಸಾಂಬಾರು ಮತ್ತು ತೊಂಡೆಕಾಯಿ ಪಲ್ಯ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆ ಘಮ ಘಮ ಅಂತ ಇದೆ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ನಿಜಕ್ಕೂ ಸಾಂಬಾರು ಮತ್ತು ರೈಸ್ ಜೊತೆ ಆ ತೊಂಡೆಕಾಯಿ ಪಲ್ಯ ಅಂತೂ ಅಲ್ಟಿಮೇಟ್ ಆಗಿತ್ತು. ಸಾಂಬಾರು ರೈಸ್ ಜೊತೆ, ರಸಮ್ ರೈಸ್ ಜೊತೆ, ಕರ್ಡ್ ರೈಸ್ ಜೊತೆ ಸೂಪರಾಗಿ ಮ್ಯಾಚ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ಟೈಪಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಆಚೆ ಹೋಗೋದಿದೆ ಅಂತ ಹೇಳಿದರು ನಮ್ಮ ಹಸ್ಬೆಂಡು. ಹಂಗಾಗಿ ಅಷ್ಟೊಳಗೆ ಪಾತ್ರೆ ಎಲ್ಲ ವಾಶ್ ಮಾಡಿಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೆ. ಸೊ ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತು. ನಂದು ಹಳೆ ಬ್ರಾಂಚಿಂದ ಈ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕಿತ್ತು. ಹಂಗಾಗಿ ಸ್ವಲ್ಪ ಆಚೆ ಹೋಗಿದ್ವಿ. ಬರುವಾಗ ಹಾಗೇ ತರಕಾರಿ ಎಲ್ಲ ಖಾಲಿ ಆಗಿತ್ತು ಮತ್ತು ಹಣ್ಣುಗಳೆಲ್ಲ ಏನೂ ಇರಲಿಲ್ಲ. ಇವಾಗ ಯಶುಗೂ ಕೂಡ ಸ್ಕೂಲ್ಗೆಲ್ಲ ಡೈಲಿ ಒಂದೊಂದು ಫ್ರೂಟ್ ಕೊಟ್ಟು ಕಳಿಸ್ಬೇಕಲ್ವ. ಹಂಗಾಗಿ ಆನ್ ದ ವೇನೇ ತೊಗೊಂಡೋಗ್ಬಿಡೋಣ, ಆ ಕೆಲಸನೂ ಮುಗಿಯುತ್ತೆ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಹೋಗಿದ್ವಿ. ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಹಂಗಾಗಿ ತೊಗೊಳ್ತಾ ಇರುವಾಗ ನೆಲ್ಲಿಕಾಯಿ ನೋಡಿದೆ. ಫ್ರೆಶ್ಶಾಗಿ ಯಾವಾಗ ತಾನೇ ತಂದಿದ್ರು. ಹಂಗಾಗಿ ಅದನ್ನು ಸ್ವಲ್ಪ ತೊಗೊಂಡು ನನ್ನ ಮಗನಿಗೆ ಜೋಳ ಅಂದರೆ ಇಷ್ಟ. ಸ್ವೀಟ್ ಕಾರ್ನ್ ಮಾಡಿಕೊಡು, ಇಲ್ಲ ಅಂಗಡಿಲಿ ತೊಗೊಬಂದು ಕೊಡಿ ಅಂತ ಕೇಳ್ತಾ ಇರ್ತಾನೆ. ಸ್ವೀಟ್ ಕಾರ್ನ್ ಬೇಕು ಅಂತ ಕೇಳ್ತಾ ಇರ್ತಾನೆ ಅವಾಗವಾಗ. ಅಂಗಡಿಲಾದರೂ ತಂದು ಕೊಡಿ ಅಪ್ಪ ಅಂತ. ಹಂಗಾಗಿ ಮನೇಲೇ ಬೇಯಿಸಿ ಕೊಟ್ರಾಯಿತು ಅಂದ್ಬಿಟ್ಟು ಸ್ವೀಟ್ ಕಾರ್ನು ಕೂಡ ತೊಗೊಂಡು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬರೋಷ್ಟರೊಳಗಡೆ ಆಲ್ರೆಡಿ 5:36 ಆಗ್ತಾಯಿತ್ತು. ಹಂಗಾಗಿ ಮನೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಸ್ವಲ್ಪ ಹೊಸ್ಲಿಗೆಲ್ಲ ನೀರು ಹಾಕಿ ರಂಗೋಲೆಲ್ಲ ಬಿಡ್ತಾ ಇದ್ದೆ. ಇವತ್ತು ನನ್ನ ಮಗನಿಗೆ ಫುಲ್ ಡೇ ಸ್ಕೂಲ್ ಇತ್ತು 3:30 ತನಕ. ಹಂಗಾಗಿ ಹೋಮ್ವರ್ಕ್ ಎಲ್ಲ ಮುಗಿಸಿ ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ಮಧ್ಯಾಹ್ನನೇ ಕುಕ್ಕಿಂಗ್ ಎಲ್ಲ ಮುಗಿಸಿದ್ವಲ್ವ. ಇವಾಗ ನಮ್ಮ ಹಸ್ಬೆಂಡ್ ಕೂಡ ಊಟ ಮಾಡಿರಲಿಲ್ಲ. ಹಂಗಾಗಿ ಇವಾಗ ಸಾಂಬಾರು ಮತ್ತು ಪಲ್ಯ ಎಲ್ಲ ಅವ್ರಿಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ. ಯಾವ ರೀತಿ ಬಂದಿದೆ ತಿಂದು ಹೇಳಿ ಅಂತ. ಅವರು ಇಲ್ಲ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಅಂತ ಹೇಳ್ತಾಯಿದ್ರು. ಸೊ ಈವ್ನಿಂಗ್ ಎಲ್ಲ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ತಂದಿದ್ವಲ್ವಾ. ಇವಾಗ ಎಲ್ಲನೂ ನೀಟಾಗಿ ಸೆಗ್ರಿಗೇಟ್ ಮಾಡಿ ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಮೊದಲು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ವೆಜಿಟೇಬಲ್ಸ್ ಎಲ್ಲ. ಹಂಗಾಗಿ ತೊಗೊಂಡಿದ್ದೀನಿ. ಕಾರ್ನು ಬೆಳಗ್ಗೆ ನನ್ನ ಮಗನಿಗೆ ಸ್ಕೂಲ್ಗೆ ಕೂಡ
ಏನಾದರೂ ಸ್ನ್ಯಾಕ್ಸ್ ಕೊಡಬೇಕಲ್ವಾ, ಆ ಟೈಮ್ಗೆ ಇದನ್ನು ಬಾಯ್ಲ್ ಮಾಡ್ಕೊಡೋಣ ಅಂತ ಒಂದು ಪಾನ್ ತೊಗೊಂಡಿದ್ದೀನಿ. ಟೊಮೊಟೊ ಖಾಲಿ ಆಗಿತ್ತು, ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಅವನಿಗೂ ಸ್ಕೂಲ್ಗೆಲ್ಲ ಖಾಲಿ ಆದಂಗೆ ಅವಾಗವಾಗ ತೊಗೊಂಡು ಫ್ರೆಶ್ ಆಗಿ ಇಟ್ಕೊತೀನಿ. ತುಂಬ ಸ್ಟಾಕ್ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ ಬೇಕಾದಾಗ ಹೋಗಿ ತೊಗೊಳ್ತೀನಿ. ಒಂದೇ ಸಲ ತೊಗೊಂಡು ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ಅಷ್ಟೊಂದೇನು ಫ್ರೇಗ್ರೆನ್ಸ್ ಇರೋಲ್ಲ. ತೊಗೊಂಡ್ರೆ ಇಷ್ಟು ಫ್ರೆಶ್ ಆಗಿ ಫೀಲ್ ಆಗುತ್ತೆ, ಘಮ ಘಮ ಅಂತ ವಾಸನೆ ಬರುತ್ತೆ. ಬಟ್ ಈ ಕರಿಬೇವೆಲ್ಲ ಅಲ್ಲಿ ಇಲ್ಲಿ ಹಾಕಿರ್ತಾರಲ್ವ, ಹಾಗಾಗಿ ಸ್ಮೆಲ್ಲೇ ಬರಲ್ಲ. ಬಟ್ ಕರಿಬೇವು ಸೊಪ್ಪು ಯೂಸ್ ಮಾಡಬೇಕಲ್ಲ ಅಂತ ಏನೋ ಯೂಸ್ ಮಾಡಬೇಕಷ್ಟೇ. ನಮ್ಮೂರಲ್ಲೆಲ್ಲ ಅಂದರೆ ಮರ ಇದೆ, ಹಾಗಾಗಿ ಮರದಿಂದ ಡೈರೆಕ್ಟಾಗಿ ಕಿತ್ಕೊಳ್ಳೋದ್ರಿಂದ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇದು ಫ್ರೆಶ್ನೆಸ್ಸು ಇಲ್ಲ, ಏನೂ ಇಲ್ಲ, ವಾಸನೆ ಕೂಡ ಬರಲ್ಲ. ಒದ್ದೆ ಆದಂಗೆ ಬೇಗ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಇಷ್ಟು ಹಾಕಿದ್ರೆ ನೀರಿನ ಅಂಶ ಏನಾದರೂ ಮೇಲೆ ಬೀಳುತ್ತೆ, ಆವಾಗ ಸೊಪ್ಪು ಸ್ವಲ್ಪ ದಿನ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಇದು ಆ್ಯಪಲ್ ಮೇಲೆ ಶೈನಿಂಗ್ ಬರೋದಕ್ಕೋಸ್ಕರ ವ್ಯಾಕ್ಸ್ ಹಾಕಿರ್ತಾರಲ್ವಾ, ಈ ಥರ ಮಾಡಿದ್ರೇ ವ್ಯಾಕ್ಸ್ ಬರ್ತಾ ಇದೆ ನೋಡಿ. ಅದರಿಂದ ಸಿಪ್ಪೆನ ಡೈರೆಕ್ಟಾಗಿ ಕೊಡೋದಕ್ಕೆ ಭಯ ಆಗುತ್ತೆ. ಮಕ್ಕಳಿಗೆಲ್ಲ ಕೊಡುವಾಗ ನೀಟಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಆ ವ್ಯಾಕ್ಸ್ ಇರೋದೆಲ್ಲ ರಿಮೂವ್ ಆಗುತ್ತೆ. ಸೊ ಆವಾಗ ಡೈರೆಕ್ಟಾಗಿ ಮಕ್ಕಳು ಕೊಡ್ಬೋದು. ಇಲ್ಲ ಅಂದರೆ ಸಿಪ್ಪೆನ ತೆಗೆದು ಕೊಟ್ರು ಒಳ್ಳೆಯದೇ. ನನ್ನ ಮಗನೂ ಕೂಡ ಸಿಪ್ಪೆ ತಿನ್ನಲ್ಲ, ಅದನ್ನು ತೆಗೆದುಕೊಟ್ರೆ ತಿನ್ನೋದು. ಸೊ ಆ್ಯಪಲು ಮತ್ತು ಪೊಮೊಗ್ರನೇಟ್ ತಂದಿದ್ದೀನಿ. ಏನಾದರೂ ಮೊಸರನ್ನ ಅಥವಾ ಏನಾದರೂ ಸಲಾಡ್ ಮಾಡಿದ್ರೆ ಹಾಕ್ಕೊಳಕ್ಕಾಗುತ್ತೆ ಅಂತ. ಸೊ ಇದನ್ನೆಲ್ಲ ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೋಸ್ಕರ ಅಂತ ತಂದಿದ್ದೀನಿ. ಹೆಲ್ತಿಯಾಗಿ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ಬೇಕು ಅಂತ. ಫಿನಿಶ್ ಮಾಡ್ಕೊಂಡ್ಬಂದರೆ ಸರಿ, ಎಫರ್ಟ್ ಹಾಕಿ ನಾನು ಮಾಡಿ ಎಲ್ಲ ಕಳಿಸ್ತೀನಿ. ಒಂದೊಂದ್ಸಲ ರಿಟರ್ನ್ ಆಗೇ ತಂದುಬಿಡ್ತಾನೆ, ಏನೋ ತಿನ್ನೋದೇ ಇಲ್ಲ, ಟೈಮ್ ಇರಲಿಲ್ಲ, ಇಲ್ಲ ಮ್ಯಾಮ್ ಕ್ಲೋಸ್ ಮಾಡೋಕ್ಕೆ ಹೇಳಿದ್ರು ಅಂತ ಏನೋ ಒಂದು ಕಥೆಗಳನ್ನ ಹೊಡಿತಾ ಇರ್ತಾನೆ. ಸೊ ನೆಲ್ಲಿಕಾಯಿ ಜ್ಯೂಸ್ ಮಾಡಿದಾಗ ಕುಡಿಯೋಕ್ಕಾಗುತ್ತೆ ಅಂತ. ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು, ಹಾಗಾಗಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದಿದು, ಎಲ್ಲದಕ್ಕೂ ಅಷ್ಟೇ. ನಮಗೆ ಸ್ಕಿನ್ಗೆ, ಹೇರ್ಗೆ, ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಬಟ್ ಯಾರೂ ಸರಿಯಾಗಿ ತೊಗೊಳೋದೇ ಇಲ್ಲ. ನಾವು ತುಂಬ ಯಾವುದು ಹೆಲ್ತಿಯಾಗಿರುತ್ತೋ ಅದನ್ನೆಲ್ಲ ತಿನ್ನಲ್ಲ ನಾವು. ಅನ್ಹೆಲ್ತಿ ಇರೋದ್ರ ಕಡೆ ಚೆನ್ನಾಗಿ ಜ್ಞಾನ ಹೋಗುತ್ತೆ ನಮಗೆ. ಸೊ ಇದನ್ನು ತೊಗೊಂಡಿದ್ದೀನಿ. ಜ್ಯೂಸ್ ಮಾಡಿ ಕುಡಿಬೋದು, ಇಲ್ಲ ಹಾಗೆ ತಿನ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಏನು ಬೇಕಾದರೂ ಮಾಡ್ಕೊಬೋದು. ನಾನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ, ಖಾಲಿಯಾಗಿತ್ತು. ಹಾಗಾಗಿ ಇದನ್ನು ಬಿಡಿಸಿ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಲೈಟಾಗಿ ಡಿನ್ನರ್ನ ಮುಗಿಸಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ತುಂಬಾ ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್ ಬಾಯ್.